ಮೈಸೂರಿನ ಕಲಾಮಂದಿರದಲ್ಲಿ ಗೋಮಾಂಸ ಸೇವನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗೋಮಾಂಸ ತಿಂದಿದ್ದೆ ಸರಿ ಅಂತ ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಹೇಳಿದ್ದಾರೆ. ಮೈಸೂರು ವಿವಿಯ ಪ್ರೊಫೆಸರ್ ಬಿಪಿ ಮಹೇಶ್ ಚಂದ್ರ ಗುರು ಸಮರ್ಥನೆ ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಇಡೀ ಜಗತ್ತಿನಲ್ಲಿ ಎಲ್ಲರಿಗೂ ಪ್ರಿಯವಾದ ಅನುಕೂಲಕರವಾದಂತಹ ಒಂದು ಆಹಾರ ಸಂಸ್ಕೃತಿ ಅದು. ಭಾರತದಲ್ಲೂ ಕೂಡ ಬಹುಜನ ಬಂಧುಗಳು ಈ ಒಂದು ಗೋಮಾಂಸ ಸೇವನೆಯನ್ನು ಸಾವಿರಾರು ವರ್ಷಗಳಿಂದ ಮುಂದುವರಿಸಿದ್ದಾರೆ. ವಾಸ್ತವವಾಗಿ ಹೇಳ್ಬೇಕಂದ್ರೆ ಹೋಮ ಹವನ ಯಜ್ಞ ಯಾಗಾದಿಗಳ ಮೂಲಕ ಗೋಮಾಂಸವನ್ನು ಸೇವನೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಈ ದೇಶಕ್ಕೆ ಪರಿಚಯ ಮಾಡಿದವರು ನಮ್ಮ ವೈದಿಕ ಬಂಧುಗಳು. ಆಮೇಲೆ ಬೌದ್ಧ ಧರ್ಮದಲ್ಲೂ ಕೂಡ ಗೋಮಾಂಸ ಸೇವನೆಗೆ ಅವಕಾಶ ಇದೆ, ಇಸ್ಲಾಂ ಧರ್ಮದಲ್ಲೂ ಕೂಡ ಸೇವನೆಗೆ ಅವಕಾಶ ಇದೆ, ಕ್ರೈಸ್ತ ಧರ್ಮದಲ್ಲೂ ಕೂಡ ಸೇವನೆಗೆ ಅವಕಾಶ ಇದೆ. ಜಗತ್ತಿನ ಎಲ್ಲ ಧರ್ಮಗಳಲ್ಲೂ ಕೂಡ ಹಿಂದೂ ಧರ್ಮವನ್ನು ಒಳಗೊಂಡಂತೆ ಗೋಮಾಂಸವನ್ನು ಸೇವನೆ ಮಾಡ್ತಾರೆ. ನೆನ್ನೆನೂ ಸೇವನೆ ಮಾಡಿದ್ದಾರೆ, ಇವತ್ತು ಮಾಡ್ತಾರೆ, ನಾಳೆನೂ ಮಾಡ್ತಾರೆ. ನಿಮಗೇನು ಕಷ್ಟ ನಷ್ಟ? ಇದು ಈ ಖ್ಯಾತ ತೆಗಿತಾ ಇರ್ತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ನನ್ನ ನೇರವಾದ ಪ್ರಶ್ನೆ ಇದು. ನೋಡಿ, ಅದು ಪಬ್ಲಿಕ್ ಸ್ಪೇಸ್ ಅಂತ ಬರುತ್ತೆ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಸ್ಥಳ. ಹಾಗಾಗಿ ಆ ಒಂದು ಕಲಾಮಂದಿರ ಪಬ್ಲಿಕ್ ಸ್ಪೇಸ್, ಆ ಮನೆಯಂಗಳ ಕೂಡ ಪಬ್ಲಿಕ್ ಸ್ಪೇಸ್. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಮ್ಮ ಜನರ ಇಲಾಖೆ. ಆ ಸಂಸ್ಕೃತಿಯ ವ್ಯಾಪ್ತಿಯಲ್ಲಿ ಆಹಾರ ಸಂಸ್ಕೃತಿನೂ ಕೂಡ ಬರುತ್ತೆ. ಆದಿ ಜನರ ಆಹಾರ ಸಂಸ್ಕೃತಿ ಮಾಂಸ ಭಕ್ಷಣೆಯಿಂದಲೇ ಪ್ರಾರಂಭ ಆಗಿದೆ, ಅದು ಮುಂದುವರಿತಿದೆ ಅಂತಕ್ಕಂಥ ಒಂದು ಸಂದೇಶ ಕೊಡಬೇಕಾಗಿತ್ತು. ಮೇ 23ರಂದು ಭಾರತ ಸರ್ಕಾರ ಅನುಷ್ಠಾನಕ್ಕೆ ತಂದಿರತಕ್ಕಂಥ ಈ ನಿಷೇಧ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ ಅಂತಕ್ಕಂಥ ಸಂದೇಶವನ್ನು ಕೂಡ ನಾವು ಸಾರ್ವಜನಿಕರಿಗೆ ಕೊಡಬೇಕಾಗಿತ್ತು. ಅದಕ್ಕೆ ಗೋಮಾಂಸ ಸೇವಿಸುವುದರ ಮೂಲಕವಾಗಿ ಆ ವಿಚಾರ ಸಂಕಿರಣಕ್ಕೆ ಚಾಲನೆ ಕೊಟ್ಟಿದ್ದೀವಿ.